ಇನ್ನು ರಾಜ್ಯ ರಾಜಕಾರಣದಲ್ಲಿ ಮದಗಜಗಳ ಕಾಳಗ ಮತ್ತೆ ಮುಂದುವರೆದಿದೆ. ಡಿಕೆ ಎಚ್ಡಿಕೆ ನಡುವಿನ ಮಾತಿನ ಸಮರ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಏಟಿಗೆ ಎದುರೇಟು, ಸವಾಲಿಗೆ ಪ್ರತಿ ಸವಾಲು ಮುಂದುವರಿತಾನೇ ಇದೆ. ಡಿಕೆ ಶಿವಕುಮಾರ್ ನಿನಗೆ ನಾನೇ ನಾಗರಹಾವು ಎಂಬ ಎಚ್ಡಿಕೆ ಹೇಳಿಕೆಗೆ ಡಿಕೆಶಿ ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ. ಸಿದ್ಧಾರ್ಥ ಸಾವಿಗೆ ಕಾರಣ ಯಾರು ಅಂಥೇಳಿ ಪ್ರಶ್ನಿಸಿದ ಎಚ್ಡಿಕೆಯನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅಂಥೇಳಿ ಡಿಕೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಕುಮಾರಸ್ವಾಮಿ ಪಾಪ ಮೆಂಟಲ್ ಆಗಿದ್ದಾನೆ ಅಂಥೇಳಿ ಏಕವಚನದಲ್ಲಿಯೇ ಮಾತನಾಡಿದ್ದು, ಹಿತೈಷಿಗಳಿಗೋ ಪಾರ್ಟಿ ಕಾರ್ಯಕರ್ತರಿಗೋ ಅವರನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸಿ ಅಂತ ಹೇಳೋಣ ಅಂತಿದ್ದೆ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಕಣ್ಣು ಹಾಕಿದರೆ ಸರ್ವನಾಶ ಆಗ್ತೀಯಾ ಡಿಕೆ ಅಂತ ಹೇಳಿದ ಎಚ್ಡಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಮೇಲೆ ಕಣ್ಣು ಹಾಕಿದ್ರು ನೀನು ಸರ್ವನಾಶ ಆಗ್ತೀಯಾ ಅಂಥೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಡಿಕೆ ಎಚ್ಡಿಕೆಯ ನಡುವಿನ ಮಾತಿನ ಸಮರ ಮಲ್ಲಯುದ್ಧ ಹೇಗೆ ನಡೀತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ. ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ಯಾವ ಎಸ್.ಎಂ. ಕೃಷ್ಣ ಅವರು ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು, ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ? ಅಯ್ಯೋ, ಹುಚ್ಚಾಸ್ಪತ್ರೆಗೆ ಸೇರ್ಸೋಣ, ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿಗೆ ನಿಂತಿದ್ದೀನಿ ನಾನು. ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದೀನಿ ನಾನು. ನಂದು ಎಸ್.ಎಂ. ಕೃಷ್ಣನ್ ಸಂಬಂಧ ಏನು ಅಂತ ಅವ್ನಿಗೇನು ಗೊತ್ತಿದೆ? ಒಬ್ಬ ಏನೋ ಮೆಂಟ್ಲಾಗಿದ್ದಾನೆ, ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡರ್ಗಳಿಗೋ ಯಾರು ಹಿತೈಷಿಗಳು ಯಾರು ಇದ್ರೆ ಹೇಳೋಣ. ನಾನು ಶಿವಕುಮಾರ್ನಂತ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ಗೆ ನಾಗರಹಾವೇ ನಾನು. ಅದು ಯಾವ ಬಡವನ ಆಸ್ತಿ ಅಂತ ಕರ್ಕೊಬಂದು ಅವನ ಆಸ್ತಿ ಕಳ್ಕೊಂಡಿರೋನ್ನ ಕರ್ಕೊಬಂದು ನಿಲ್ಲಿಸ್ಬಿಟ್ರೆ ಭಾಳ ಒಳ್ಳೆಯವನು. ಯಾರು ಬಡವರ ಆಸ್ತಿನ ಯಾವ್ದಾದ್ರು ತೊಗೊಂಡಿರೋದು, ನಾವು ಯಾರಿಗಾರು ತೊಂದರೆ ಕೊಟ್ಟಿರೋದು ಯಾವ್ದಾರು ಇತ್ತು ಅಂದ್ರೆ ನಮ್ಮ ಜಯಮಾನದಲ್ಲಿಲ್ಲ. ಕುಮಾರಸ್ವಾಮಿ ಮೇಲೆ ಶಿವಕುಮಾರ್ ನೀನ್ ಕಣ್ಣು ಹಾಕಿದ್ರೆ ಸರ್ವನಾಶ ಆಗ್ತಕ್ಕಂಥ ಕಾಲ ಬಹಳ ದೂರ ಇಲ್ಲ. ನಮ್ಮೇಲೆ ಕಣ್ಣು ಹಾಕಿದ್ರು ಅದೇ ಪ್ರಾಬ್ಲಮ್ ಅಲ್ಲ, ನಮ್ಮೇಲೆ ಕಣ್ಣು ಹಾಕಿದ್ರು ಅದೇ ಪ್ರಾಬ್ಲಮ್ ಅಲ್ಲ. ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ ಹುಟ್ಟಿದ್ರ? ದೇವೇಗೌಡರ ಆಸ್ತಿ ಕೇಳಿದಿರಿ. ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು, ಡಿಪ್ಲೊಮಾ ಪದವೀಧರ. ನಿಮ್ಮದೇನಿತ್ತು? ನಿಮ್ಮ ತಂದೆದೇನಿತ್ತಪ್ಪ? ಅಯ್ಯೋ, ನಾವು ಹೊಲ ಉಳ್ಕೊಂಡಿದ್ದವಪ್ಪ, ಬಡವ್ರು ನಾವು. ಸುಮ್ಮನೆ ಸಣ್ಣ ಪಣ್ಣ ಒಂದು 50-100 ಎಕರೆ ಜಮೀನಿತ್ತು, ಬಡವ್ರು ನಮ್ಮಪ್ಪ. ಒಂದು ತಿಳ್ಕೊಳ್ಳಿ, NPS ಸ್ಕೂಲಲ್ಲಿ ಓದೋನು ನಾನು, ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡಿದವನು. ನನ್ನ ಇತಿಹಾಸ ಅಲ್ಲಿಂದ ಶುರು ಆಗಿದೆ.